ಸೊ ಅನ್ನೆಸೆಸರಿ ಮೈಂಡ್ನ ಸ್ಟ್ರೆಸ್ ಮಾಡಿಬಿಟ್ಟು ಈ ಥರ ಸಮಸ್ಯೆ ಆಗ್ತಾಯಿದೆ. ಸೊ ಯಂಗ್ ಏಜ್ನಲ್ಲಿ ತುಂಬ ಏನಿದೆ ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ಅದನ್ನು ಎದರದಿಂದ ಸ್ಟ್ರೆಸ್ದಿಂದ. ಆ ಸ್ಟ್ರೆಸ್ನ ನೀವು ಎಷ್ಟೈತೆ ಅಷ್ಟು ಕಡಿಮೆ ಮಾಡಿ. ಇವಾಗ ಎಲ್ಲಕ್ಕಿಂತ ಶ್ರೀಮಂತ ಯಾರಂದರೆ ಅವನಿಗೆ ಫಸ್ಟ್ದಿಂದ ಫಿಫ್ತ್ವರೆಗೆ ಯಾವುದೋ EMI ಕಟ್ಟೋದಿಲ್ಲ. ಅವನ್ನ ಎಲ್ಲಕ್ಕಿಂತ ಶ್ರೀಮಂತ ಅವನೇ ಹೇಳಬೇಕಂದ್ರೆ. ಯಾರಿಗೂ EMI ಕಟ್ಟೋದಿರಬಾರ್ದು. ಅವನು ಬರೀ ಬಾಡಿಗೆ ಮನೆಯಲ್ಲಿ ಪರವಾಗಿಲ್ಲ, EMI ಕೊಡೋದಿರಬಾರ್ದು. ಸೊ ಎಷ್ಟೈತೆ ಅಷ್ಟು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಮತ್ತೊಂದು ಏನಿದೆ ಎರೆಕ್ಟೈಲ್ ಡಿಸ್ಫಂಕ್ಷನಲ್ಲಿ ಏನಂದರೆ ಟ್ರಾಮೆಟಿಕ್ ಏನಂದರೆ, ನೀವು ಸಣ್ಣ ಇದ್ದಾಗ ಏನೋ ತೋಟನಲ್ಲಿ ಕೆಲಸ ಮಾಡುವಾಗ ಡ್ಯಾಮೇಜ್, ಒಂದು ಬಾಲ್ ಹತ್ತು ಅಥವಾ ಏನೋ ಒಂದು ಡ್ಯಾಮೇಜ್ ಆಯಿತು ಆ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ಗೆ, ಅವಾಗ ಏನಾಗುತ್ತೆ ಅಲ್ಲಿ ಸ್ವಲ್ಪ ಊತ ಬಂದಿದಿರುತ್ತೆ. ಸಮ್ ಟೈಮ್ ಊತ ಬಂದಿದ್ದು ಬೇಗ ಇಳಿಯಲ್ಲ, ಅದರಿಂದ ರಕ್ತ ಸಪ್ಲೈ ಸ್ವಲ್ಪ ಬ್ಲಾಕ್ ಮಾಡೋದೆ, ನರ್ವ್ ಡ್ಯಾಮೇಜ್ ಆಗುತ್ತೆ, ಅದರಿಂದನೂ ಉದ್ರೇಕ ಬರಲ್ಲ. ಸೊ ಈ ಥರ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮೂರಿಕೆಯ ಸಮಸ್ಯೆ. ನಾನು ಸ್ವಲ್ಪ ಬ್ರೀಫ್ ಮಾಡ್ತಾನೆ, ಅದು ಲಾಂಗ್ ವಿಡಿಯೋ ಆಯಿತು, ಪರವಾಗಿಲ್ಲ. ಈಗ ನೆಕ್ಸ್ಟ್ ಏನಂದರೆ ಶೀಘ್ರ ಸಕಾಲನ, ಅಂದರೆ ಟೈಮ್ಗಿಂತ ಮುಂಚೆನೇ ಡಿಸ್ಚಾರ್ಜ್ ಆಗೋದು. ಏನು ಬುಕ್ ಡೆಫಿನೇಷನ್ ಏನು ಹೇಳುತ್ತಪ್ಪ? ಬುಕ್ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಒಂದು ಮನುಷ್ಯ 1 ನಿಮಿಷ ಒಳಗಡೆನೆ, ಅಂದರೆ ಅವ್ರ ಪಾರ್ಟ್ನರ್ ಜೊತೆಗೆ ಫೋರ್ ಪ್ಲೇ ಆದಮೇಲೆ ಯಾವಾಗ ಡೈರೆಕ್ಟ್ ಇಂಟರ್ಕೋರ್ಸ್ ಆಗುತ್ತೆ ಅಂದರೆ ಯೋನಿ ಒಳಗಡೆ ಯಾವಾಗ ಲಿಂಗ್ ಹೋಗುತ್ತೆ ಅಲ್ಲ, ಅಟ್ಲೀಸ್ಟ್ ಅವನು 1 ನಿಮಿಷ ಹೊರಗಡೆ ಮಾಡಬೇಕು ಈ ಕ್ರಿಯೆನ. ಸೊ 1 ನಿಮಿಷ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಇದೆ ಅಂದರೆ ಶೀಘ್ರ ಸ್ಖಲನ ಅಂತ. ಇದು ಬುಕ್ನಲ್ಲಿರುವ ಡೆಫಿನೇಷನ್. ಬಟ್ ನನ್ನ ಪರ್ಸನಲ್ ಪ್ರಾಕ್ಟೀಸ್ನಲ್ಲಿ ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಇದು 1 ನಿಮಿಷದಲ್ಲಿ ಒಂದು ಮಹಿಳೆಗೆ ಏನೂ ಗೊತ್ತಾಗಲ್ಲ. ಒಂದು ಮಹಿಳೆಗೆ ಆ್ಯಕ್ಟಿವೇಟ್ ಆಗಬೇಕಂದ್ರೆ 8 ನಿಮಿಷ 10 ನಿಮಿಷ ಫಸ್ಟ್ ಫೋರ್ ಪ್ಲೇ ಮಾಡಬೇಕು. ಫೋರ್ ಪ್ಲೇ ಇದ್ಮೇಲೆ ಅಟ್ಲೀಸ್ಟ್ 1 ನಿಮಿಷನೋ 2 ನಿಮಿಷನೋ ಫಸ್ಟ್ ನೀವು ಸ್ಲೋ ಆಗಿ ಏನು ಮಾಡಬೇಕು, ಸ್ಟ್ರೋಕ್ ಮಾಡಬೇಕು. ಅಂದರೆ ಸ್ಲೋಲಿ ಇನ್ಸರ್ಟ್ ಮಾಡೋದು, ಹೊರಗಡೆ ರಿಟ್ರ್ಯಾಕ್ಟ್ ಮಾಡೋದು, ಒಳಗಡೆ ಹಾಕೋದು, ಹೊರಗಡೆ ತೆಗೆಯೋದು. 2 ನಿಮಿಷ ಆದಮೇಲೆ ಸ್ವಲ್ಪ ನೀವು ಸ್ಟ್ರೋಕ್ ಸ್ಪೀಡ್ನ ಜಾಸ್ತಿ ಮಾಡಬೇಕು, ಅದು ಒಂದು 2 ನಿಮಿಷ ಆಗಬೇಕು. ಟೋಟಲ್ ಇದು 4 ನಿಮಿಷ ಆದಮೇಲೆ ಪೊಸಿಷನ್ ಚೇಂಜ್ ಮಾಡಬೇಕು, ಆವಾಗ ಒಂದು 2 ನಿಮಿಷ ಆಗಬೇಕು. ಸೊ ಮಿನಿಮಮ್ 4ರಿಂದ 5 ನಿಮಿಷ ನೀವು ಸೇರಿದ್ರೆ ದಟ್ ಈಸ್ ಕಾಲ್ಡ್ ಒಂದು ಆವ್ರೇಜ್ ಸೆಕ್ಸುವಲ್ ಕ್ವೈಟಸ್ ಅಥವಾ ಐವ್ರೇಜ್ ಲೈಂಗಿಕ ಕ್ರಿಯೆ. ಇವಾಗ ನೀವು ಜಸ್ಟ್ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಸರ್ 30 ಸೆಕೆಂಡು ಇರಲ್ಲ ಸರ್, ಡಿಸ್ಚಾರ್ಜ್ ಆಗಿಬಿಡುತ್ತೆ. ನೋಡೋಕೆ ಚೆನ್ನಾಗಿದ್ದೀನಿ, ಹೆಲ್ದಿ ಇದ್ದೀನಿ, ಡೈಲಿ 2 ಅವರ್ ಜಿಮ್ ಮಾಡ್ತೀನಿ, ಪ್ರೋಟೀನ್ ಶೇಕ್ ತೊಗೊಳ್ತೀನಿ, ಹೈಟ್ 6.5 ಫೀಟ್ ಇದೆ, ನನಗೆ ಮುಜುಗರ ಆಗುತ್ತೆ ಸರ್ ವೈಫ್ ಎದುರುಗಡೆ ಅಥವಾ ಪಾರ್ಟ್ನರ್ ಎದುರುಗಡೆ ಹೋಗುವಾಗ. ಸದ್ಯಕ್ಕೆ ನಾನು ಸೆಕ್ಸ್ನ ಅವಾಯ್ಡ್ ಮಾಡ್ತೀನಿ, ನನಗೆ ತುಂಬಾ ಸ್ಟಿಮ್ಯುಲೇಷನ್ ಆಗ್ತಾಯಿದ್ರೆ ನಾನೇ ಬಾತ್ರೂಮ್ನಲ್ಲಿ ಹೋಗ್ಬಿಟ್ಟು ಮಾಸ್ಟರ್ಬೇಷನ್ ಮಾಡ್ತೀನಿ. ಬಟ್ ಇವಾಗ ಎಷ್ಟು ದಿವಸ ಅಂತ ನಾನು ಪಾರ್ಟ್ನರ್ನ ಅವಾಯ್ಡ್ ಮಾಡೋಕ್ಕಾಗುತ್ತೆ ಸರ್? ಅವರು ಕೇಳ್ತಾರಲ್ಲ ಸರ್, ಅವ್ರದ್ದು ಒಂದು ಬಾಡಿಗೆ ಒಂದು ಬೇಸಿಕ್ ನೆಸೆಸಿಟಿ ರಿಕ್ವೈರ್ಮೆಂಟ್ ಇರುತ್ತಲ್ಲ ಸರ್, ಏನಾದರೂ ಮಾಡಿ ಸರ್, ನನಗೆ ಎಲ್ಲ ದೇವರು ಎಲ್ಲ ರೀತಿಯಿಂದ ಸೌಕರ್ಯ ಇದ್ದಾರೆ, ನಾನು ಬಡತನದಿಂದ ಬಂದಿದ್ದೀನಿ ಸರ್, ಇವತ್ತು ನಾಳೆ ಒಳ್ಳೆ ಲೆವೆಲ್ಗೆ ಬಂದಿದ್ದೀನಿ ಸರ್, ಸ್ವಂತ ಮನೆ ಇದೆ, ಕಾರ್ ಇದೆ, 2-3 ಮನೆಯಿಂದ ಬಾಡಿಗೆ ಬರುತ್ತೆ, ಎಲ್ಲ ರೀತಿಯಿಂದ ಸೌಕರ್ಯ ಇದೆ, ಬಟ್ ಇವಾಗ ನನಗೆ ಇದು ವೀಕ್ನೆಸ್ ಬಂದಿದೆ. ಸೊ ಯಾವಾಗ ಶೀಘ್ರ ಸ್ಖಲನ ಬಗ್ಗೆ ನಾನು ಮಾತಾಡಿದಾಗ ಇದು 3-4 ರೀಸನ್ಸ್ ಇರುತ್ತೆ. ಮೆನ್ ಏನಂದರೆ ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್, ಅಂದರೆ ಪೆನಿಸ್ ಅದ್ರ ಮುಂದಿನ ತುದಿ ಏನಿದೆ ನೋಡಿ, ಈ ಪಾರ್ಟು, ಇದರಲ್ಲಿ ಸೆನ್ಸೇಷನ್ ತುಂಬ ಜಾಸ್ತಿ ಆದರೆ, ಈ ಸೆನ್ಸೇಷನ್ ಜಾಸ್ತಿ ಆಗೋಕ್ಕೆ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಒಂದು, ಯೂಶ್ವಲಿ ಯಾರು ತುಂಬ ಬೇಗ ಆ್ಯಂಗ್ಸೈಟಿ ಬರುತ್ತೆ, ತುಂಬ ಬೇಗ ಎಕ್ಸೈಟ್ ಆಗ್ತಾರೆ, ಅವ್ರನ್ನಲ್ಲಿ ಜಾಸ್ತಿ ಇರುತ್ತೆ. ಎರಡನೇದು, ಯಾರ ಬಾಡಿನಲ್ಲಿ ವೈಟಮಿನ್ B12 ಡೆಫಿಷಿಯನ್ಸಿ ಇರುತ್ತೆ, ವೈಟಮಿನ್ D ಡೆಫಿಷಿಯನ್ಸಿ ಇರುತ್ತೆ, ಅವ್ರನ್ನಲ್ಲಿ ಸೆನ್ಸೇಷನ್ ಜಾಸ್ತಿ ಆಗಿದಿರುತ್ತೆ. ಸ್ವಲ್ಪ ಜನರಿಗೆ ಫಂಗಲ್ ಇನ್ಫೆಕ್ಷನ್ ಬಂದಿದ್ದಿರುತ್ತೆ ಆ ಏರ್ನಲ್ಲಿ, ಅದರದಿಂದ ಸೆನ್ಸೇಷನ್ ಜಾಸ್ತಿ ಆಗೋದಿರುತ್ತೆ. ಸ್ವಲ್ಪ ಜನರಿಗೆ ಅಲ್ಲಿ ಹರ್ಪಿಸೋ ಅಥವಾ ಯಾವುದೋ ಬೇರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಕಾಯಿಲೆ ಬಂದಿದ್ದಿರುತ್ತೆ, ಅದರದಿಂದ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಸ್ವಲ್ಪ ಜನರಿಗೆ ಏನಾಗುತ್ತೆ, ಒಂಥರ ಕೊಂಡೋಮ್ ಯೂಸ್ ಮಾಡಿ ಸೆಕ್ಸ್ ಮಾಡೋದು ಅಭ್ಯಾಸ ಆಗಿದ್ಬಿಡುತ್ತೆ ಬಾಡಿನಲ್ಲಿ. ಸೊ ಅವ್ರು ಕೊಂಡೋಮ್ ಯೂಸ್ ಮಾಡಿಬಿಟ್ಟು ಸೇರಿದ್ರೆ ಯೂಶ್ವಲಿ ಅವ್ರಿಗೆ ಸೆನ್ಸೇಷನ್ ಜಾಸ್ತಿ ಫೀಲ್ ಆಗೋಲ್ಲ. ಬಟ್ ವಿತೌಟ್ ಕೊಂಡೋಮ್ ಯಾವಾಗ ಸೇರಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಸೆನ್ಸೇಷನ್ ತುಂಬ ಬೇಗ ಆಗಿಬಿಟ್ಟು ಬೇಗ ಸ್ಖಲನ ಆಗುತ್ತೆ. ಸೊ ಒಂದಾಯಿತು ನಮಗೆ ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್. ಎರಡನೇದು ಅಂದರೆ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್. ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಅಂದರೆ ನಮ್ಮ ಈ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ನ ನರಗಳನ್ನ, ಅಲ್ಲಿನ ಮಸಲ್ಸ್ನ, ಆರ್ಟ್ರೀಸ್ನ, ವೇನ್ಸ್ನ ಸಪೋರ್ಟಿಂಗ್ ಹಿಂಭಾಗ ಏನಾಗುತ್ತೆ, ಒಂದು ಮಸಲ್ ಇರುತ್ತೆ. ಈ ಮಸಲ್, ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ, ಆ ಮನೆಗೆ ಕೆಳಗಡೆ ಒಂದು ಪಾಯ ಇರುತ್ತೆ. ಸೊ ಪಾಯ ವೀಕ್ ಆಗಿಬಿಟ್ರೆ ಮನೆ ಏನಿರುತ್ತೆ ಜಾಸ್ತಿ ನಿಮಗೆ ಹೈಟ್ ತೊಗೊಳಕ್ಕಾಗಲ್ಲ ಅಥವಾ ಜಾಸ್ತಿ ದಿನ ಅದರದ್ದು ಲೈಫ್ ಇರಲ್ಲ.
ಬೀಳೋ ಸಾಧ್ಯತೆ ಇರುತ್ತೆ. ಸೊ ಯಾವಾಗ ನಿಮ್ಮದು ಪಾಯ ಕರೆಕ್ಟಾಗಿ ಇಲ್ಲ ಅಂದರೆ ಮನೆ ಬೀಳೋ ಸಾಧ್ಯತೆ ಇರುತ್ತೆ ನೋಡಿ. ಇಲ್ಲಿ ಕೂಡ ನಿಮ್ಮ ಪೆನಿಸ್ನಲ್ಲಿ ಇದು ಪಾಯ, ಈ ಪೆಲ್ವಿಕ್ ಫ್ಲೋರ್ ಮಸಲ್ ಅಂದರೆ ಈ ಮಸಲ್ ವೀಕ್ ಆಯಿತು, ಅದು ವ್ಯಾಯಾಮ ಇಲ್ಲ ಅಂತ ಇರ್ಬೋದು, ಅದು ವೇಟ್ ಗೇನ್ ಆಗಿದ್ದರಿಂದ ಇರ್ಬೋದು, ಅಥವಾ ಡಯಾಬಿಟೀಸಿಂದ ಇರ್ಬೋದು, ಅಥವಾ ಲೋಕಲ್ ಏರಿಯಾನಲ್ಲಿ ಆಗೋ ಬೇರೆ ಪ್ರಾಬ್ಲಮ್ದಿಂದ ಆಗಿರ್ಬೋದು. ಸೊ ಈ ಪೆಲ್ವಿಕ್ ಫ್ಲೋರ್ ಮಸಲ್ನ ಟೋನ್ ಮಾಡಬೇಕಂದ್ರೆ ಯೂಟ್ಯೂಬ್ನಲ್ಲಿ ಹೋಗ್ಬೇಕು ನೀವೆಲ್ಲರೂ. ಕೀಗಲ್ ಎಕ್ಸಸೈಸ್ ಅಂತ ಸರ್ಚ್ ಮಾಡಿ. ನಾನು ಸ್ಲೋಲಿ ಮತ್ತೊಂದು ಸರ್ತಿ ಹೇಳ್ತೀನಿ. ಕೀಗಲ್, KEGEL ಎಕ್ಸರ್ಸೈಸ್ ಅಥವಾ ವ್ಯಾಯಾಮ. ಆವಾಗ ನಿಮಗೆ ಇದ್ರದ್ದು ವೀಡಿಯೋಸ್ ಬರುತ್ತೆ. ಅಥವಾ ನಂದೇ ಯೂಟ್ಯೂಬ್ ಚಾನಲ್ ನಿಮಗೆ ಕೀಗಲ್ ಎಕ್ಸರ್ಸೈಸ್ ಸರ್ಚ್ ಮಾಡಿದ್ರು ಕೂಡ ಯೂಟ್ಯೂಬ್ನಲ್ಲಿ ನಿಮಗೆ ವೀಡಿಯೋಸ್ ಬರುತ್ತೆ. ಅದರಲ್ಲಿ ಈ ಪರ್ಟಿಕ್ಯುಲರ್ ಅಂದರೆ ಹೊಕ್ಕಳ ಕೆಳಗಿದಿಂದ ನಿಮ್ಮದು ಮೋಷನ್ ಏರಿಯಾದ ಪಾಯಿಂಟು, ಈ ಪಾಯಿಂಟ್ನಲ್ಲಿ ಇರುವ ಮಸಲ್ನ ಸ್ಟ್ರೆಂತ್ಗಾಗಿ ಎಕ್ಸಸೈಸಸ್ ಬರುತ್ತೆ. 4 ಅಥವಾ 5 ಸೆಟ್ ಎಕ್ಸಸೈಸಸ್ ಹೇಳ್ಕೊಡ್ತಾರೆ. ಆ ಎಕ್ಸಸೈಸ್ನ ಡೈಲಿ ಒಂದು 5 ನಿಮಿಷನೋ 10 ನಿಮಿಷನೋ, ಟೈಮ್ ಇದ್ದರೆ 20 ನಿಮಿಷ ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಇದ್ದರೆ, ಮತ್ತೊಂದು ಸತಿ ರಿಪೀಟ್ ಮಾಡ್ತೀನಿ, ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಏನಾದರೂ ಇದ್ದರೆ ನೀವು 1 ಕ್ವಿಂಟಲ್ ಯಾಕೆ 10 ಕ್ವಿಂಟಲ್ ಯಾವುದೋ ಪಿಲ್ಸ್ ತೊಗೊಂಡ್ರೆ ನಿಮಗೆ ಯಾವುದೋ ರೀತಿ ಇದರಲ್ಲಿ ಬೆನಿಫಿಟ್ ಆಗೋದೇ ಇಲ್ಲ. ಯಾಕಂದರೆ ನರ್ವ್ ಡ್ಯಾಮೇಜ್ಗೆ ಟ್ರೀಟ್ಮೆಂಟ್ ಇದೆ, ವೇನಸ್ ಡ್ಯಾಮೇಜ್ಗೆ ಟ್ರೀಟ್ಮೆಂಟ್ ಇದೆ, ಹಾರ್ಮೋನಲ್ ಡ್ಯಾಮೇಜ್ಗೆ ಟ್ರೀಟ್ಮೆಂಟ್ ಇದೆ. ಬಟ್ ಮಸಲ್ಸ್ ಯಾವಾಗ ವೀಕ್ ಆಗುತ್ತೆ ಆ ಮಸಲ್ಸ್ನ ನೀವೇ ಸ್ಟ್ರಾಂಗ್ ಮಾಡಬೇಕು. ಯಾವುದೋ ಪಿಲ್ ತೊಗೊಂಡ್ಬಿಟ್ಟು ನಾನು ಅದನ್ನು ಸ್ಟ್ರಾಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಎಕ್ಸಸೈಸ್ ಮಾಡಬೇಕು. ಈಗ ಒಂದು ಕಾಮಿಡಿ ಥರ ಹೇಳಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ತಾವು ಜಿಮ್ ಹೋಗಬೇಕು, ಬಾಡಿ ಡೆವಲಪ್ ಮಾಡಬೇಕು. ನಾನು ದಿನ ಜಿಮ್ ಹೋಗ್ತೀನಿ ಸರ್, 1 ಅವರ್ ಕೂತ್ಕೊಂಡು ಬರ್ತೀನಿ ಅಂದರೆ ನನ್ನ ಬಾಡಿ ಯಾಕೆ ಡೆವಲಪ್ ಆಗ್ತಾಯಿದೆ ಅಂದ್ರೆ ಆಗಲ್ಲ. ಜಿಮ್ನಲ್ಲಿ ಕೂತ್ಕೊಂಡು ಬಂದರೆ ನಿಮ್ಮ ಮಸಲ್ ಡೆವಲಪ್ ಆಗಲ್ಲ, ನೀವು ಎಕ್ಸಸೈಸ್ ಮಾಡಬೇಕು ಅದರ ಜೊತೆಗೆ, ಆವಾಗ ಮಾತ್ರ ಬಾಡಿ ಡೆವಲಪ್ ಆಗುತ್ತೆ. ಅದೇ ರೀತಿ ಇಲ್ಲಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ನಿಮಗೆ ಪ್ರಪಂಚದಲ್ಲಿ ಯಾವ ಮೆಡಿಸಿನ್ನು ಈ ಶೀಘ್ರ ಸ್ಖಲನದಲ್ಲಿ ಚಿಕಿತ್ಸೆ ಕೊಡಲ್ಲ. ಮೂರನೇದು ಏನಂದರೆ